ಕ್ಲಾಪ್ಸ್ ಹಾಕಿ ಬನ್ನಿ ಒಳಗಡೆ ಇಲ್ಲಿ ದೇವ್ರದ್ದು ಇದು ಮಾಡಿ ಇಲ್ಲಿ ಒಳಗಡೆ ಬನ್ನಿ. ಒಳ್ಳೇದು ಮಾಡಲಿ 25 ತಾಳಮ್ಮ ಅನುಕೂಲ ಆಯ್ತಾ? ಮನೆ ಎಲ್ಲ ಕಟ್ಟಿತ್ತಾಯ್ತಾ? ಒಳ್ಳೇದಾಯ್ತಾ? ಏನಜ್ಜಿ ನಿಮ್ಮ ಹೆಸರೇನು? ಆಯ್ತು, ಈ ಕಡೆ ಕಾಣಿಸುತ್ತಾ? ಹಾಂ ಕಾಣಿಸುತ್ತೆ. ಈ ಕಡೆ ಇಟ್ಕೊಳ್ಳಿ ಅಜ್ಜಿ. ಮಾತಾಡ, ಅವ್ರು ಕೇಳ್ತಾರೆ, ಏನು ಉತ್ತರ ಹೇಳ ಅವ್ರಿಗೆ. ರಾಮಣ್ಣ ಏನ್ ಮಾಡಿದ್ರು, ಏನಕ್ಕೆ ಏನನ್ನ ನಿಮ್ಗೆ ಅನುಕೂಲ ಆಯ್ತು? ಇಲ್ಲಿ ಹೇಳಿ, ಈ ಕಡೆ ಹೇಳಿ ಅಜ್ಜಿ. ಆ ಕಡೆ ಇರಲಿ ಬಿಡಿ. ಏನ್ ಬೇಡ ಹಾಕ್ರಿ, ಕೈ ಮಾತಾಡಿ. ಹಾಕೋಣ ಬಡವನ್ ಸೇವನ್ ಇರ್ಲಿ. ಒಂದು ಆಸೆ ನೋಡ್ತಾನ ಇದಕ್ಕೆ ನಾವು ಒಂದು ಏನ್ ಬೇಡ ಬರಪ್ಪ ಮುಂದೆ ಬಾ. Happy birthday to you. Happy birthday to you. Happy birthday to you. ಸ್ವಲ್ಪ ಇಲ್ಲ, ಸ್ವಲ್ಪ ತಗೊಳ್ಳೋಣ. ಸರಿ ಸರಿ. ರಂಗನಾಥ್ ಅಂತ ನಾನು ಇವತ್ತು ಮಾಕಿನಹಳ್ಳಿ ರಂಗನಾಥ್ ಅಂತ ನಾನು ಇವತ್ತೇನು ವಿಶೇಷ ಅಂದರೆ JDU ಜಿಲ್ಲಾ ಅಧ್ಯಕ್ಷರು ರಾಮಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು. ಅವರು ಒಂದು ಕನ್ಸ್ಕೊಂಡಿದ್ರು, ನಾನು ನೆಲಮಂಗಲ ತಾಲೂಕಲ್ಲಿ ಪ್ರತಿ ಹಳ್ಳಿಲೂ ಗುಡಿಸಲು ಮುಕ್ತ ಮಾಡೇ ಮಾಡ್ತೀನಿ ರಂಗನಾಥ್ ಅಂತ ನನ್ನ ಕೈಲಿ ಹೇಳಿದರು. ಇದು ಹೇಳ್ಬಿಟ್ಟು ಒಂದು ಮಂತ್ ಆಯಿತು. ಇದನ್ನು ಕಟ್ಕೊಂಡು ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲ ಫುಲ್ ಅವ್ರದ್ದೇ ಮೆಟೀರಿಯಲ್ಲು ಕಟ್ಟಿ ಇವತ್ತು ಕೊಟ್ಟಿದ್ದಾರೆ. ಕಟ್ಟಿ ಕೊಟ್ಟಿದ್ದಾರೆ. ಏನು ವಿಶೇಷ ಅಂದರೆ ಇವತ್ತು ಅವ್ರದ್ದು ಹುಟ್ಟುಹಬ್ಬ ಎಲ್ಲ ಜನ ಸೇರ್ಕೊಂಡಿದ್ದೀವಿ, ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಸಂತೋಷ ಆಗ್ತಿದೆ. ಇವತ್ತು ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಕಿನಹಳ್ಳಿಲಿ. ನೆಲಮಂಗಲದಲ್ಲಿ ತುಂಬಾ ಜನ ಪ್ರಭಾವಿಗಳಿದ್ದಾರೆ, ಸಪೋರ್ಟ್ ಮಾಡಬೇಕು ಅಂತ ಇದ್ರು, ಯಾರು ಬರ್ತಾ ಇಲ್ಲ. ಬಟ್ ಅಂತ ಪರಿಸ್ಥಿತಿ ಎಷ್ಟೋ ಜನ ಬಂದ್ರು, ಈ ತರ ಮನುಷ್ಯ ಎಲ್ಲೂ ನಾನು ನೋಡಕ್ ಸಾಧ್ಯ ಇಲ್ಲ. ಏನಂದ್ರೆ ಸ್ವಂತ ದುಡ್ಡಿನ ಯಾವುದೇ ಸರ್ಕಾರದ ಅನುದಾನ ಇಲ್ಲ, 10 ರೂಪಾಯಿ ಯಾವ್ದು ಇದಿಲ್ಲ ಅವ್ರಿಗೆ. ಅದ್ರ ಅಧಿಕಾರನೇ ಇಲ್ದಂಗೆ ತಗೊಂಬಂದು ಅವ್ರ ಸ್ವಂತ ದುಡ್ಡಿಂದ ಮನೆ ಕಟ್ಟ ವ್ಯವಸ್ಥೆ ಮಾಡ್ತಿದ್ದಾರೆ. ಏನು ಯಾರು ಈ ತರ ಮಾಡಕ್ ಆಗಿರಲಿಲ್ಲ. ಏನು ಆಕಾಂಕ್ಷೆ ಇದೆಲ್ಲ ಈ ತರ ಜನಸೇವೆ ಮಾಡ್ತಾರಲ್ಲ, ಮುಂದೆ ಅವರು ಅಧಿಕಾರಕ್ಕೆ ಬರ್ಬೇಕಾ? ಏನು 28ಕ್ಕೆ 50,000 ಮತದಿಂದ ನೆಲಮಂಗಲ ಜನತೆ ಗೆಲ್ಸ್ಬೇಕು ಅಂತ ನೆಲಮಂಗಲ ಜನದ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇವತ್ತು ಅವ್ರ ಜನ್ಮ ಮನೆ ಯಾರು ಕೊಟ್ಕೊಡ್ತಾರಮ್ಮ? ರಾಮಣ್ಣರು ಅವ್ರ ನೆರಳ ಈ ಕಡೆ ನೋಡಿ. ಎಷ್ಟು ದಿನದಲ್ಲಿ ಮನೆ ಕಟ್ಕೊಟ್ರು ನಿಮ್ಗೆ?
ನಮಗೆ ಒಂದು ತಿಂಗಳು 2 ತಿಂಗಳಿಂದ ಎಲ್ಲ ನಮ್ದು ಫಿನಿಶಿಂಗ್ ಆಗೈತೆ ಸರ್. ಬಡ್ಡಿ ಐತೆ ಒಂದು ತಿಂಗಳು 2 ತಿಂಗಳಿಗೆಲ್ಲ ನಮಗೆ ಅವ್ರು ಯಾವಾಗ ಕೇಳ್ತಾರೆ ಅವಾಗ ಇಲ್ಲಿ ನೋಡಿ ಹೇಳಮ್ಮ. 1 ತಿಂಗಳು 2 ತಿಂಗಳಲ್ಲಿ ನಮಗೆ ಮನೆ ಫಿನಿಶಿಂಗ್ ಮಾಡಿ ಇವತ್ತು ಅವ್ರ ಹೆಸರಿನ ಮೇಲೆ ಅವ್ರ ಬರ್ತಡೇ ದಿವಸ ನಾವು ಆ ಮನೆಗೆ ಹೋಗ್ತಾ ಇದೀವಿ ಸರ್. ಯಾರು ಮಾಡ್ಕೊಟ್ಟಿದ್ದಮ್ಮ? ರಾಮಣ್ಣವ್ರು ಸರ್. ಮೊದ್ಲು ಹೆಂಗಿತ್ತು ಮನೆ ಎಲ್ಲ ಬಿದ್ದೋಗಿತ್ತು. ನಮ್ಗೆ ಗೆದ್ದಿರೋರು ಬಿದ್ದಿರೋರು ಯಾರು ನಮ್ಗೊಂಚೂರು ನೆರಳು ಮಾಡಿಕೊಟ್ಟಿರ್ಲಿಲ್ಲ. ಇವರು ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತಿನ ದಿನಕ್ಕೆ ಮಳೆ ಗಾಳಿ ರೋಡಲ್ಲಿ ಮನೆ ಕಣದ್ ಬಿಟ್ಟು ನಮ್ಮ ಮನೆ ಅಂತ ಹೇಳ್ಬಿಟ್ಟು ನೆಮ್ಮದಿಯಲ್ಲಿ ಇದ್ದೀವಿ. ಅಲ್ಲ, ಇಲ್ಲಿ ಯಾರು ಎಲೆಕ್ಷನ್ ಗೆದ್ದರು ಯಾರು ಕೇಳಲಿಲ್ಲ ನಮ್ಮ? ಕೇಳಿದ್ರು ಯಾರು ವರ್ಕೌಟ್ ಮಾಡ್ತಿರ್ಲಿಲ್ಲ, ಯಾರು ಕಿವಿಯಾಗ ಹಾಕಂತಿರ್ಲಿಲ್ಲ, ತಲೆಗೆ ಹಾಕಂತಿರ್ಲಿಲ್ಲ. ಬಡ ಜನ ಅಂತ ಹೇಳ್ಬಿಟ್ಟು ಒಂಥರ ಕೇವಲವಾಗಿ ನೋಡ್ಕೊಂಡವ್ರು. ಅಷ್ಟು ದುಡ್ಡು ಖರ್ಚಾಗ್ತೈತೆ, ಇಷ್ಟು ದುಡ್ಡು ಖರ್ಚಾಗ್ತೈತೆ ಅಂತ ನಾವು ಕೊಡೋ ಮಟ್ಟದಲ್ಲಿ ಇರ್ಲಿಲ್ಲ. ಅದಕ್ಕೆ ಒಂದು ಗ್ರಾಂಟ್ನವರು, ಒಂದು ಯಂತ್ರವ್ರು, ಒಂದು ಗೆದ್ದಿರೋರು, ಚೇರ್ಮನ್ರು ಯಾರು ಮುಂದಕ್ಕೆ ಬಂದಿರ್ಲಿಲ್ಲ. ಅಲ್ಲ, ಶಾಸಕರು ಇಲ್ಲಿ ಭೇಟಿ ಕೊಟ್ಟಿಲ್ವಾ? ಕೊಟ್ಟಿದ್ರು ಸುಮಾರು ವರ್ಷದಿಂದ ಬಿದ್ದೋಗಿರೋ ಮನೆಗೆ ಇದ್ದು ಯಾರು ತಲೆಗೆ ಹಚ್ಕೊಂಡಿರ್ಲಿಲ್ಲ. ಪಂಚಾಯತಿಗೇನು ನೀವು? ಪಂಚಾಯತಿಗೂ ಹೇಳಿದ್ದು, ಬಂದಾಗೆಲ್ಲ ಆಯ್ತು ಅನ್ನೋರು ಸುಮ್ಮನಾಗಿರೋರು. ಈಗ ಹುಟ್ಟಹಬ್ಬಕ್ಕೆ ರಾಮಣ್ಣ ಅವ್ರು ಇದು ಮಾಡ್ಕೊಂಡು ಏನು ಹೇಳಕ್ ಬಯಸ್ತಾರೆ ರಾಮಣ್ಣನಿಗೆ? ರಾಮಣ್ಣವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಆಶೀರ್ವಾದನ ಮಾಡಿ ಕಳಿಸ್ತೀವಿ ಅಷ್ಟೇ ಸರ್. ನಮ್ಮ ಕೈಯಿಂದ ಏನೈತೆ ಅಂತ ಇದು ಮಾಡಕ್ಕೆ. ಹುಟ್ಟಹಬ್ಬದ ಶುಭಾಶಯಗಳು ಅಂತ ಹೇಳಿ. ಹುಟ್ಟಹಬ್ಬದ ಶುಭಾಶಯಗಳು. ಇನ್ನು ನಮ್ಮ ಅಳಿಯರು ಬರ್ತಾವ್ರೆ, ಲೇಟ್ ಆಗ್ತೈತೆ ಅಂತ ಹೇಳಿ ಇದು ಮಾಡ್ಕೊಂಡು. ನಿಮ್ಮ ಹೆಸರು? ಮಾರನ್ ಮಕ್ಕ. ನೆರಳಿಲ್ದಂಗೆ, ಮನೆ ಇಲ್ದಂಗೆ ಅಥವಾ ಗುಡಿಸಲು ಮುಕ್ತವಾಗಿರಬೇಕು ಅನ್ನೋದು ಅವ್ರ ಆಶಯ. ಆಮೇಲೆ ಇವ್ರು ಯಾವುದೋ ಒಂದು ರೋಡು ಅಥವಾ ಕ್ರಷರು ಅಥವಾ ಇನ್ನೊಂದು ಹೊಡೆದು ಡಬಲ್ ಬಿಲ್ಗಳು ಮಾಡ್ಕೊಂಬಂದು ತಂದಾಗ್ತಾ ಇಲ್ಲ ಇದನ್ನು. ಅವ್ರ ಸ್ವಂತ ದುಡಿಮೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಂತ ದುಡಿಮೆನೂ ಕೂಡ ಇದೆ. ಇವ್ರು ಅನ್ಕೊಂಡಂಗೆ ನಾನು ಅನ್ನೋದು ನನ್ನ ಪರ್ಸನಲ್ ಆಗಿ ಏನು ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕ ಜನಸೈನ್ಯದಲ್ಲಿ ಇವರು ರಾಜ್ಯ ಗೌರವಾಧ್ಯಕ್ಷ ಆಗಿದ್ದಾರೆ. ಆ ರಾಜ್ಯ ಗೌರವಾಧ್ಯಕ್ಷರು ಯಾವ ರೀತಿ ನಡ್ಕೊಬೇಕು ಅದಕ್ಕಿಂತ ಹೆಚ್ಚಿನದಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಸಂಘಟನೆ ಕೂಡ ಅವ್ರ ಪರವಾಗಿರುತ್ತೆ. ಅದ್ರ ಜೊತೆಗೆ ನಾನು ಕೊನೆಯದಾಗ ಒಂದು ಹೇಳ್ತೀನಿ, ಮನೆಗೊಬ್ಬ ರಾಮಣ್ಣ ಮುನ್ನುಗ್ಗಿ ಬಾರಣ್ಣ, ಮನೆಗೊಬ್ಬ ರಾಮಣ್ಣ ಖಂಡಿತವಾಗಿ ಹುಟ್ಟಿ ಬಾರಣ್ಣ ನೆಲಮಂಗಲ ತಾಲೂಕು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳ್ತೀನಿ. ಯಾಕೆಂದರೆ ಈ ರಾಮಣ್ಣ ಇದಾರಲ್ಲ, ಅವರು ಸರಳ ಜೀವಿ. ನಾವು ಅವ್ರ ಜೊತೆ ಇರ್ತೀವಿ. ಮುಗ್ಧವಾದ ಮನಸ್ಸು, ಒಂದು ಮಗುವಂತ ಮನಸ್ಸು. ಆ ಮಗು ಮನಸ್ಸು ಯಾರಿಗೂ ಬರೋಲ್ಲ. ತಾನು ಗೆದಿಯತಕ್ಕ ಒಂಥರ, ತಾನು ಗೆದ್ದ ಮೇಲೆ ಇನ್ನೊಂಥರ. ಈ ನಟನೆಗಳು ಅವ್ರಿಗೆ ಬರೋಲ್ಲ. ಏನಿದ್ರು ನೇರ ಮಾತಾಡ್ತಾರೆ. ಆ ನೇರ ಇದೆಯಲ್ಲ, ಅದು ನಮಗೆ ತುಂಬ ಇಷ್ಟ ಆಗಿದೆ. ಇವತ್ತಿಂದಲ್ಲ, ಅವರು ಸಿನಿಮಾ ಫೀಲ್ಡಲ್ಲಿ ಏನಾದರೆ ಪ್ರೊಡ್ಯೂಸರ್ ಆಗಿ ಬಂದರು ಅವತ್ತಿಂದಲೂ ನಮ್ಗೆ ಇದೇ ರೀತಿ ಸಹಕಾರ ಕೊಟ್ಟು ಬಂದಿದ್ದಾರೆ ನಮಗೆ. ಆಮೇಲೆ ರಾಮಣ್ಣ ಇನ್ನೊಂದು ಏನಂದರೆ, ಯಾವುದೇ ಜಾತಿ ಮತ ಭೇದ ಇಲ್ದಂಗೆ ಎಲ್ಲರನ್ನೂ ಸಮಾನತೆಯಿಂದ ಕರ್ಕೊಂಡು ಹೋಗ್ತಾರೆ. ಆ ಸಮಾನತೆ ಅನ್ನೋದು ಎಲ್ಲರಿಗೂ ಬರೋಲ್ಲ. ಆಮೇಲೆ ರಾಜಕೀಯವಾಗಿ ಅಂತ ಹೇಳಿ ಎಲ್ಲರೂ ಅಂತಾರೆ. ನಾನು ರಾಜಕೀಯ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನೊಂದು ಸಂಘಟನೆ ಆದರೂ ಕೂಡ ಹೇಳ್ತೀನಿ, ರಾಜಕೀಯ ಮಾಡಲೇಬೇಕು ಅಂತ ರಾಮಣ್ಣ ಇಳ್ದಿದ್ದಿದ್ರೆ ಇಷ್ಟೊಂದು ಏನೋ ಆಗ್ತಾಯಿತ್ತು. ಆದರೆ ಇವತ್ತು ಕೂಡ ಏನು ರಾಮಣ್ಣನ ಬಗ್ಗೆ ನಾವು ಬ್ಯಾನರ್ ಹಾಕಿದ್ದೀವೋ ಅದನ್ನು ಅಧಿಕಾರಿಗಳಿಗೆ ಹೇಳಿ ತೆರವು ಮಾಡಿಸೋಂಥ ಕೆಲಸ ಮಾಡಿದ್ದಾರೆ. ಯಾಕೆ ನೇರವಾಗಿ ನಮಗೆ ಫೋನ್ ಮಾಡಿ ಮಾತಾಡೋಕ್ಕೆ? ಯಾಕೆ ಬೇರೆ ಯಾರು ಬ್ಯಾನರ್ಗಳು ಹಾಕಲ್ವಾ? ಬೇರೆ ಯಾರು ಬ್ಯಾನರ್ಗಳು ಕಟ್ಟೋದೇ ಇಲ್ವಾ? ಫ್ಲಕ್ಸ್ಗಳು ಕಟ್ಟಲ್ವಾ? ಬರ್ತ್ಡೇ ವಿಶಸ್ ಮಾಡಲ್ವಾ? ಯಾಕೆ ರಾಮಣ್ಣ ಒಬ್ಬರೇ ಇದು ಏನು ನೀವೇನು ಕುಗ್ಗಬೇಕು ಅಂತ ಮಾಡ್ತೀರೋ ಅದು ಕುಗ್ಗೋದಲ್ಲ, ಇನ್ನು ಎದ್ದು ನಿಲ್ಲಿಸೋಂಥ ಕೆಲಸ, ಜುಟ್ಟಿಡ್ದು ಮೇಲ್ಕೆ ನಿಲ್ಲಿಸೋಂಥ ಕೆಲಸ ಇರುತ್ತೆ. ಹಂಗಾಗಿ ನೀವು ಯಾರು ಎಷ್ಟೇ ಬಡಿದ್ರು ಕೂಡ, ಎಷ್ಟೇ ಪಿತೂರುಗಳಿಗೆ ಮಾಡಿದ್ರು ಕೂಡ ಅವ್ರ ಜೊತೆಲಿ ಸದಾ ನಮ್ಮ ಕರ್ನಾಟಕ ಜನಸೈನ್ಯ ಸದಾ ಇರುತ್ತೆ. ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಅವ್ರ ಜೊತೆ ಹೋಗಿದ್ದು ಒಂದು ಸರಿ ನೋಡ್ಕೊಂಬರೋಣ ಅಂತ. ಪ್ರತಿಯೊಬ್ಬರ ಮನೇಲೂ ಅವ್ರ ಮೇಲೆ ಯಾವ ಥರ ಆಶೀರ್ವಾದ ಇದೆ ಅಂತಂದರೆ, ನಾವು ಇಂಥ ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಯಾವತ್ತೂ ನೋಡಿಲ್ಲ. ಯಾರೋ ಗೆದ್ದಾದ ಮೇಲೆ ಬಂದು ನಮಗೆ ಗೆದ್ದಕ್ಕೆ ಮುಂದೆ ಬಂದು ಸೇವೆ ಮಾಡ್ತೀನಿ ಅಂತ ಆಶ್ವಾಸನೆಗಳು ಕೊಟ್ಟು ಹೋಗ್ತಾಯಿದ್ರು. ಇದು ಆಶ್ವಾಸನೆ ಅಲ್ಲ, ನಿಜವಾಗ್ಲೂ ನಮ್ಮ ಕಣ್ಣು ಮುಂದೆ ಇದೆ. ಒಂದು ಅಜ್ಜಿ ಹೇಳ್ತದೆ ಕಣ್ಣೀರು ಹಾಕ್ಕೊಂಡು, ನನಗೆ ಜೀವನದಲ್ಲಿ ನಾನು ಸಾಯಕ್ಕೆ ಮುಂಚೆ ಒಂದು ಗುಡಿಸಲು ಮುಕ್ತವಾಗಿ ಇರ್ತೀನೋ ಇಲ್ವೊಂದು ಒಂದು ಕನಸಿತ್ತು ಕಣಪ್ಪ, ನನ್ನ ಮಗನಾಗಿ ನೀವು ಮಾಡಿಕೊಟ್ಟಿದ್ದೀರಾ, ಇಂಥ ವ್ಯಕ್ತಿನ ನಾನು ಯಾವತ್ತೂ ಕೈ ಬಿಡಲ್ಲ ಅಂದರು. ಅದೊಂದು ಆ ಅಜ್ಜಿದೀರು ಇದ್ದಾರಲ್ವ, ವಯಸ್ಸಾದವರು, ಹಿರಿಯರ ಆಶೀರ್ವಾದ ಸದಾ ಅವ್ರ ಮೇಲೆ ಇರುತ್ತೆ. ಯಾರೇನೇ ಮಾಡಿದ್ರು ಕೂಡ ರಾಮಣ್ಣ ಯಾವತ್ತೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮನೆ ಮಗ. ಅವ್ರು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಏನಾದರೂ ಇನ್ ಕೇಸ್ ಫೈಟ್ ಮಾಡಬೇಕು ಅಂತ ಯಾರನ್ನ ಇದ್ದರೆ ನೇರವಾಗಿ ಬನ್ನಿ, ಅವ್ರು ಫೈಟ್ ಮಾಡೋಕ್ಕೂ ರೆಡಿ. ಹಾಗಾಗಿ ಅವ್ರ ಜೊತೆ ನಾವು ಇರ್ತೀವಿ ಸದಾ. ಏಕೆಂತಂದ್ರೆ ನಾವು ನೊಂದ್ಬಿಟ್ಟಿದ್ದೀವಿ ತುಂಬಾ. ಸುಮ್ಮನೆ ಕರೆಯೋದು, ಬೇರೆ ವಿಚಾರಗಳ್ನು, ಎಲ್ದಿದ್ದ ವಿಚಾರಗಳ್ನು ಯಾರೋ ಮೊನ್ನೆ ಬಂದವ್ರನ್ನ ಮೇಲ್ಗಡೆ ಕುಂಡ್ರಿಸ್ಕೊಳ್ಳೋ ಅಂಥ ಕೆಲಸ ಅವೆಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಇದೇ ತಾಲೂಕಲ್ಲಿ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಹುಟ್ಟಿ ಇಲ್ಲೇ ಬೆಳೆದಂಥ ಹುಡುಗರು ನಾವು. ನಮ್ಮನ್ನು ನೀವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ನಾವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಇದು ರಾಜಕೀಯ ಅಲ್ಲ,
ರಾಮಣ್ಣವರ 51ನೇ ಹುಟ್ಟುಹಬ್ಬ ಏನಿದೆಯೋ ಅದು ಇಂಥ ಹುಟ್ಟುಹಬ್ಬಗಳು ಇನ್ನೂ ನೂರಾರು ಆಚರಣೆ ಮಾಡ್ಕೊಳ್ಳಿ. ಅವರ ತಂದೆ ತಾಯಿ ಆಶೀರ್ವಾದ, ಅವರ ಶ್ರೀಮತಿ ಆಶೀರ್ವಾದ, ಅವ್ರ ಕುಟುಂಬದ ಆಶೀರ್ವಾದ ಎಲ್ಲ ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ಅವ್ರ ಮೇಲಿರಲಿ. ಬರೋ 2028ಗೆ ಏನು MLA ಆಗ್ತೀನಿ ಅಂತ ಇದ್ದಾರೆ, ಅವ್ರ ಕನಸು ನನಸಾಗಲಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಮಣ್ಣನ ಹುಟ್ಟುಹಬ್ಬ ಶುಭಾಶಯಗಳು ಬರ್ತಾ ಇದ್ದೀವಿ. ಮೊದಲಿಗೆ ಎಲ್ಲ ಊರ ಕಡೆ ನಾವು ಈಗ ನೋಡಿದ್ದೀವಿ, ಎಲ್ಲ ಕಡೆನೂ ಈಗೆಲ್ಲ ವೈರಲ್ ಆಗ್ತಾ ಇದೆ ರಾಮಣ್ಣ ಮಾಡೋ ಕೆಲಸ ಕಾರ್ಯಗಳು. ಫೇಸ್ಬುಕ್ಕಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅಂತಾರೆ. ಈ ಸ್ಟೇಟಲ್ಲಿ ಯಾರು ಹತ್ರ ಮುಖ್ಯಮಂತ್ರಿ ಮಾಡ್ತಿಲ್ಲ. ಇವ್ರಿನ್ನೂ ಅಧಿಕಾರ ಇಲ್ಲ, ಏನೂ ಇಲ್ಲ. ಈ ಥರ ಬಡವ್ರಿಗೊಂದು ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಕೊಬೇಕು. ರಾಮಣ್ಣವ್ರನ್ನ ಒಂದು ಮನೆ ಕಟ್ಟೋದ್ರಲ್ಲಾಗಲಿ, ಯಾರೇ ಬಡವರು ವಿದ್ಯಾವಂತರಿಗಾಗಲಿ ಏನೋ ಒಂದು ಶಾಲಾ ನೋಟ್ಬುಕ್ ವಿತರಣೆ ಮಾಡೋದು, ಇಂಥವ್ರ ಎಲ್ಲ ಬಡವ್ರಿಗೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಂಥವ್ರ ಮುಂದೆ ನಾವು ನಿಜವಾಗ್ಲೂ ಇಂಥವ್ರಿಗೆ ಜಯಗಳಿಸ್ಬೇಕಂತ ನಾನು ಈಗಲೂ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ನೋಡಿ, ಮನೆ ಈಗ ಮಾರನ್ಮಕ್ಕ ಮತ್ತು ನರ್ಸನ್ಮಕ್ಕನ ದಾಸಿನಲ್ಲಿ ಒಂದು ಗ್ರಾಮದಲ್ಲಿ ಸುಮಾರು 5-6 ವರ್ಷದಿಂದ ಮನೆ ಗುಡಿಸ್ಲು ಮನೆ ಇತ್ತು. ಮಳೆ ಬಂದು ಸೋರಿ ಮುರಿದೋಗ್ಬಿಟ್ಟಿತ್ತು, ಮನೆಯೇ ಉಲ್ಟೋಗ್ಬಿಟ್ಟಿತ್ತು. ಮತ್ತು ಎಲೆಕ್ಷನ್ ಬರ್ತಾರೆ ರಾಜಕೀಯದವರು, ಬಂದು ನೋಡ್ಕೊಂಡು ಹೋಗ್ತಾರೆ, ಆಯ್ತಮ್ಮ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಯಾರು ಏನೂ ಮಾಡ್ತಿರಲಿಲ್ಲ. ರಾಮಣ್ಣರ ಅಧಿಕಾರದಾಗ ಇಲ್ದಿದ್ರು ಬಂದು ಇವ್ರು ಬಂದು ಸಪೋರ್ಟ್ ಮಾಡಿ ಮನೆ ಕಟ್ಕೊಟ್ಟಿದ್ದಾರೆ. ಇವ್ರಿಗೊಂದು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹುಟ್ಟುಹಬ್ಬ ಏನೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದೀರಾ ಸರ್? ಇವತ್ತು 55ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀನಿ. ಹಾಗೆ ಆಚರಣೆಗಿಂತ ನನಗೆ ಮುಖ್ಯವಾಗಿದ್ದಿತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಅಲ್ಲ. ನಾನು ತುಂಬ ಹಳ್ಳಿಗಳಲ್ಲಿ ಬಡವರಿಗೆ ಮನೆ ಕಟ್ಸೋ ಅಂಥ ಕೆಲಸ ಮಾಡಿದೆ. ಹಾಗಾಗಿ ದಾಸನಹಳ್ಳಿಗೆ ಒಂದು ಮಾಕಿನಹಳ್ಳಿ ಹಾಗೂ ಒಂದು ಮಾಚನಹಳ್ಳಿ ಅಲ್ಲಿ ಒಂದು ಶಿವಗಂಗೆ ಊರೊಳಗಡೆ ಒಂದು ವಾಸ್ಕಲ್ ಪೂಜೆ ಇತ್ತು. ಅದನ್ನು ಫುಲ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನು ಉದ್ಘಾಟನೆಗೋಸ್ಕರ ನನ್ನ ಹುಟ್ಟುಹಬ್ಬ ಪ್ರಯತ್ನ ಅದು ಉದ್ಘಾಟನೆ ಮುಗಿಸ್ಕೊಂಡು ನನಗೇನು ಈ ಆಡಂಬರವಾಗಿ ಮತ್ತು ನಾನು ಬರ್ತಡೇ ಮಾಡೋಕ್ಕೂ ಅಂತೇನಿರಲಿಲ್ಲ, ಅದು ಉದ್ಘಾಟನೆ ಮಾಡಬೇಕಾಯ್ತು. ಹಂಗಾಗಿ ಒಳ್ಳೆ ದಿನ ಚೆನ್ನಾಗಿತ್ತು ಅಂತೇಳಿ ಉದ್ಘಾಟನೆಗೋಸ್ಕರ ನಾನು ಉದ್ಘಾಟನೆ ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ಅಭಿಮಾನಿಗಳ ಸಲುವಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ನಾನು ಹುಟ್ಟುಹಬ್ಬನ. ಹಂಗಾಗಿ ನಾನು ಅದನ್ನು ಹುಟ್ಟುಹಬ್ಬ ಆಚರಿಸ್ಕೊಂತೀನಿ. ಅಭಿಮಾನಿಗಳಿಗೆ ಏನು ಇಷ್ಟಪಡ್ತೀವಿ ಸರ್? ನಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ಅವ್ರು ಇಷ್ಟೆಲ್ಲ ನಾನು ಆರೈಸ್ತಾರೆ ಅಂದರೆ ಮುಂದಿನ ಬರುವಂಥ 28ಕ್ಕೆ ನಾನೊಂದು JDU ಪಕ್ಷದಿಂದ ನಾನು MLA ಆಕಾಂಕ್ಷಿ ಆಗಿದ್ದೀನಿ ನೆಲಮಂಗಲ ಕ್ಷೇತ್ರಕ್ಕೆ. ಹಾಗಾಗಿ ನನಗೆ ಈಗ ಬಂದಿರೋಂಥ ನಮ್ಮ ಅಭಿಮಾನಿಗಳು ನನಗೆ ಸಪೋರ್ಟ್ ಕೊಡ್ತಾರಂತ ಎಲ್ಲ ನಮ್ಮ ಅಭಿಮಾನಿಗಳು ಇದರಲ್ಲಿ ನೋಡ್ತಾ ಇದ್ದಾರೆ. ಖಂಡಿತ 28ರಲ್ಲಿ ನಾನು MLA ಆಗೋದು ಖಂಡಿತ ಅಂತ. ಈ ಸಂದರ್ಭದಲ್ಲಿ ಪ್ರತಿಯೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಈಗಾಗಲೇ ಮನೆಯಲ್ಲಿ ಪ್ರೆಸೆಂಟ್ MLA ಆತಂಕ ಶುರುವಾಗಿದೆ. ರಾಮಣ್ಣವರು ಇದರ ಮನೆಯೆಲ್ಲ ಕಟ್ತಾ ಇದ್ದಾರೆ ಅಂತ ಏನು ಈಗ ನನಗೆ ಈಗಿರೋಂಥ MLAಗಳು ಆತಂಕ ಏನಾಗಿದೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಬಡವ್ರಿಗೋಸ್ಕರ ಬಡವ್ರಿಗೆ ಸೇವೆ ಮಾಡ್ತಾಯಿದ್ದೀನಿ. ನಾನು ರಾಜಕೀಯವಾಗಿ ಎಲ್ಲೂ ಕೆಲಸ ಮಾಡ್ತಾಯಿಲ್ಲ. ನನ್ನ ಒಂದು ಶ್ರಮಜೀವಿಯಾಗಿ ನಾನೊಬ್ಬ ಸಮಾಜ ಸೇವಕನಾಗಿ ನಮ್ಮ ತಾಲೂಕಿಗೆ ಏನು ಗ್ರಾಮಗಳಿಗೆ ತುಂಬ ಬಡವರಿರೋ ಅಂಥವ್ರಿಗೆ ಮನೆ ಕಟ್ಸೋ ಅಂಥದ್ದು. ಈಗ ತುಂಬ ಕಡು ಬಡವಿರೋದು ಇವತ್ತು ಕಟ್ಸ್ತಾ ಇದ್ದೀನಿ. ಈಗ ಹೇಳಿದ್ದೀನಿ ಎಲ್ಲ ಈಗ ಬಂದಿರೋ ಅಂಥವ್ರಿಗೆ ಎಲ್ಲ 15ನೇ ತಾರೀಕು ಸ್ಟಾರ್ಟ್ ಮಾಡ್ತೀನಮ್ಮ. ನಾನು ಹುಟ್ಟುಹಬ್ಬ ಇತ್ತು, ಹಂಗಾಗಿ ಈಗ ಕಟ್ಸಿರೋ ಅಂಥ ಮನೆ ಉದ್ಘಾಟನೆ ಈಗಾಗಲೇ ಒಂದು 150-200 ಮನೆ ಉದ್ಘಾಟನೆ ಮಾಡಿದ್ದೀನಿ. 2000 ಮನೆವರೆಗೂ ರೀಚ್ ಆಗಿದ್ದಾವೆ. ಇನ್ನೂ ಎಲ್ಲ ಮೋಲ್ಡ್ ಲೆವೆಲು ಕೆಲವು ಎಂಟ್ಲು ಲೆವೆಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಇವತ್ತು. ಯಾಕೆಂದರೆ ಒಂದು 3 ಮನೆ ಹಳ್ಳಿ ಒಳಗಡೆ ನಾನು ಉದ್ಘಾಟನೆ ಮಾಡಿತ್ತು, ಭಾಳ ಖುಷಿ ಆಯಿತು, ಹೆಮ್ಮೆ ಅನ್ನಿಸ್ತು. ಹಾಗಾಗಿ ಹುಟ್ಟುಹಬ್ಬಕ್ಕಿಂತ ಖುಷಿಯಾಗಿರೋದೇನೋ ಒಂದು 4 ಜನ ಬಡವ್ರಿಗೆ ಮನೆ ಕಟ್ಕೊಟ್ಟೇನೆ ಅನ್ನೋದು ಭಾಳ ಹೆಮ್ಮೆ ಆಗಿದೆ ನನಗೆ. ಹಾಗಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ಒಂದನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಮನೆಗಳನ್ನ ಕಟ್ಟಿದ್ದೀರಾ, ಇನ್ನು ಮುಂದೆ ಒಂದಷ್ಟು ಕಟ್ಟಬೇಕು ಅಂತಿದ್ರಿ. ಎಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ನಿಮ್ಮ ಒಂದು ಸರ್? ನಮ್ಮ ತಾಲೂಕಲ್ಲಿ ಟೋಟಲಾಗಿ ಗುಡಿಸ್ಲು ಮುಕ್ತ ಮಾಡಬೇಕು ಅನ್ನೋದು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಮ್ಮ ತಾಯಿ ಚಾಮುಂಡೇಶ್ವರಿ, ನಮ್ಮ ಮಂದೇವ್ರ ಆಂಜನೇಯ ಶಕ್ತಿ ಕೊಡಬೇಕು. ನಾನು ಇನ್ನೂ 25 ಸಾವಿರ ಮನೆಗಳಂತೂ ಕಟ್ಟೋದು ಖಂಡಿತ ಕಟ್ತೀನಿ. ಯಾರೇ ಅಡ್ಡಿಪಡಿಸಿದ್ರು ನಾನು ಮನೆ ಕಟ್ಟೋದೇ ನಿಲ್ಲಿಸಲ್ಲ. ಈಗಾಗಲೇ ಸುಮಾರು ಬೆದರಿಕೆ ಕರೆಗಳು ಬಂದಿದ್ದಾವೆ. ಸುಮಾರು ಹಳ್ಳಿಗಳಲ್ಲಿ ಬೇರೆ ಬೇರೆ ಪಾರ್ಟಿಗಳವರು ಅವ್ನು ಹೆಂಗೆ ಮಾಡ್ತಾನೆ ಇವ್ನು ಹೆಂಗೆ ಮಾಡ್ತಾನೆ ಅನ್ನೋದು. ಆಮೇಲೆ ನಮಗೆ ಬೇರೆಯವ್ರ ಕಡೆಯಿಂದ ಅವ್ನು ಸರಿಯಾಗಿ ಕಟ್ಟಿಲ್ಲ ಮನೆ ಕಿತ್ತಾಕಿದ್ರು. ಸುಮ್ಮನೆ ಆದ್ರೂ ಅವನು ಫ್ರೆಶ್ ಕರ್ಕೊಂಡೋಗಿ ಯಾವುದೋ ಮನೆ ಕಿತ್ತಾಕ್ಸ್ಬಿಟ್ಟು ಮನೆ ಕಟ್ಸಿಲ್ಲ ಅವನು ಬಿಟ್ಟವನೇ ಅಂತ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾನು ಏನಾದರೂ ಕಾಣಲ್ಲ. ಯಾಕೆಂದರೆ ಹಳ್ಳಿಗಳಲ್ಲಿ ಗೊತ್ತಿದೆ ಜನಗಳಿಗೆ ಯಾರು ಕೆಲಸ ಮಾಡಿಲ್ಲ ಯಾರು ಕೆಲಸ ಮಾಡೋರೆ ಅಂತ. ಅವರೇ ಮಕ್ಕಳಿಗಿತಾರೆ ಅಲ್ಲೋದಾಗ. ನಂದೇನು ಅಭ್ಯಂತರ ಇಲ್ಲ. ಯಾರು TVಯವ್ರು ಕರ್ಕೊಂಡೋಗಿ ತೋರಿಸಿಬಿಡಿ. ನನಗಾಗಲೇ 1 ತಿಂಗಳಿಂದ ಆ ಥರ 1-2 ಕರೆ ಬಂದಿದ್ದು. ಮಾಡ್ಕೋಗ್ರು ನೀವು ಅಂತ ಹೇಳಿದ್ದೀನಿ.
ಖಂಡಿತ ನಾನು ಹಳ್ಳಿಗಳಲ್ಲಾದ್ರೂ ಜನನೇ ಹೇಳ್ತಾರೆ ನನ್ನ ಬಗ್ಗೆ, ನಾವೇನು ಕೇಳಂಗಿಲ್ಲ ಯಾರು. ಹಂಗಾಗಿ ಜನಗಳ ಬೆಂಬಲ ಯಾವ ರೀತಿ ಇದೆ ಸರ್ ನಿಮಗೆ? ಸರ್ ನನಗೆ ಜನಗಳ ಬೆಂಬಲ ಮೊದಲಿಗೂ ಈಗ ತುಂಬ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನನ್ನ ಬಗ್ಗೆ ಭಾರಕ್ಕೆ ಅಂತಂದಿದ್ದಾರೆ. ಪ್ರತಿಯೊಬ್ಬರೂ ಖಂಡಿತ ನಿನ್ನ ಜೊತೆಗೆ ಇರ್ತೀವಣ್ಣ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ, ನೀನು ಧೈರ್ಯ ಮುಂದೆ ಹೋಗೋಣ, ನಾವೆಲ್ಲ ನಿನ್ನ ಹಿಂದೆ ಇದ್ದೀವಿ ಅಂತ ಖಂಡಿತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಪೂರ್ತ ನನ್ನ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.